ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನು ಪುಟ? ವಾಚ್ ಬೇಡ, ಬಳೆ ಹಾಕಿದ್ದೀನಲ್ಲ, 2 ಕೈಯಲ್ಲಿ ಬಳೆ ಇದೆ, ಬೇಡ ವಾಚ್. ನೀನು ಯಾಕೆ ನೀನದು ಹಾಕು. ನೀವು ಹೊರಡೋಣವಾ? ಬನ್ನಿ, ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ. ಏನು ಖುಷಿ ಸ್ಟೈಲು? ಗ್ಲಾಸ್ ಬೇರೆ ಹಾಕೋ ಕೂತವನೆ ಪುಟ. ಪಪ್ಪದ ಮಮ್ಮಂದು. ನೀರು ತಗೊಂಡವ? ವಾಟರ್ ತುಂಬ್ಕೊಂಡ? ಇವತ್ತು ನಾನು ಜಡೆ ಎಣ್ದ್ಬಿಟ್ಟಿದ್ದೀನಿ. ನನಗೂ ಜಡೆ ಎಣ್ಕೋಬೇಕು ಅನ್ನೋ ಆಸೆ, ಆದರೆ ಕೂದಲೇ ಇಲ್ಲ. ಬಿಟ್ಟರು ಕೂಡ ನಂದು ಕೂದಲು ಉದ್ದ ಬರೋದು ಇಲ್ಲ. ಹೆಲ್ಮೆಟ್ ಹಾಕ್ತೀವಿ ಮತ್ತು ಕೂದಲೆಲ್ಲ ಹಾರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಜಡೆ ಹಾಕ್ಕೊಂಡಾಗ ಹೂ ಮುಡ್ಕೋಬೇಕು ಅನಿಸ್ತದೆ, ಹೂವೇ ಇಲ್ಲ. ತಂದು ಇಡ್ತಾಯಿದ್ದೆ, ಈ ಸತಿ ತಂದು ಇಟ್ಟಿಲ್ಲ. ಇದು ನೋಡಿ ನನ್ನ ಬ್ಲೌಸು ಹೇಗಿದೆ ಅಂಥೇಳಿ. ಚೆನ್ನಾಗಿದೆ ಅಲ್ವಾ? ಒಂಥರ ಎಲ್ವೆಟ್ ಬ್ಲೌಸು, ತುಂಬ ಕಡಿಮೆ, ದುಡ್ಡು ಜಾಸ್ತಿ ಏನಿಲ್ಲ. ನಾನು ಇದನ್ನು ಯುವರಾಜ್ ಸಿಲ್ಕಲ್ಲಿ ತಗೊಂಡಿದ್ದೆ, ನಮ್ಮ ಮೈಸೂರು ಯುವರಾಜ್ ಸಿಲ್ಕಲ್ಲಿ. ತುಂಬ ಚೆನ್ನಾಗಿರೋ ಬ್ಲೌಸ್ಗಳೆಲ್ಲ ಇಟ್ಟಿದ್ದಾರೆ ಅಲ್ಲಂತೂ. ಫ್ರೀ ಪ್ರಮೋಷನ್ ಮಾಡ್ತಿದ್ದೀನಿ ನೋಡಿ. ಯಾಕೆಂದರೆ ತುಂಬ ಚೆನ್ನಾಗಿದೆ ಇದು ಒಂಥರ ನೋಡಿ. ಇದು ಮತ್ತು ಇದೇ ಬೇರೆ ಬಟ್ಟೆ ಇದೆ, ಇಲ್ಲೆಲ್ಲ ಡಿಸೈನ್ ಥರ ಇದೆ. ನಾನು ಅವತ್ತು ಆತಾತ್ರವಾಗಿ ತಗೊಂಡೆ, 290 ಅನ್ನಂಗಿದೆ. ಇನ್ನೂ ಇದ್ದು ಡಿಸೈನ್ ಎಲ್ಲ ಹೋದ್ರೆ ತೊಗೊಂಡು ಬರಬೇಕು. ಒಂದು 4 ನೋಡಲಿಕ್ಕೆ ಆ ಥರ ಅನಿಸೋದೇ ಇಲ್ಲ. ನಾವೇ ಸ್ಟಿಚ್ ಮಾಡಿಸಿರೋ ಬ್ಲೌಸ್ ಥರ ಇದೆ ಅಲ್ವ ಪುಟ? ಚೆನ್ನಾಗಿದೆ ಅಲ್ವ? ಶೈಲಿಗಂತೂ ಫುಲ್ ಇಷ್ಟ ಆಗ್ಬಿಡ್ತು. ಏನು ಮಮ್ಮಿ ಚೆನ್ನಾಗಿದೆಯಲ್ಲ ಅಂತ. ಲಕ್ಷಣ ಅಂತ ಬಂದ್ವಿ. ಸ್ಕ್ಯಾನರ್ ಏನಪ್ಪ? ಕ್ಯಾಶಾ? ಹಾಂ, ಸಾಕು ಫುಲ್ ಆಗಿದೆ. ಫುಲ್ ಟ್ಯಾಂಕ್ 175 ರೂಪಾಯಿನ? 475? 78. 2 ರೂಪಾಯಿ ಚೇಂಜ್ ಕೊಟ್ಟಿದ್ದಾರೆ, ಹೆದರ್ಕೊಬೇಡ. 178 ರೂಪಾಯಿ. ಬೇಕಾಗುತ್ತೆ, ಕರೆಕ್ಟು. ಏರ್ ಹಾಕ್ಸ್ಬೇಕು. ಹೌದಾ? ಏಯ್ ಯಾಕೆ ನಿಂಗೆ? ಹಾಂ, ಯಾವಾಗಲೂ ಪೆಟ್ರೋಲ್ ಹಾಕ್ಸ್ಮೇಲೆ ವಾರಕ್ಕೊಂದ್ಸರಿ ಏನಾದರೂ ಏರ್ ಚೆಕ್ ಮಾಡಿಸ್ಕೊಬಿಡ್ಬೇಕು. ಅದು ತುಂಬ ಬೈಕ್ಗೆ ಒಳ್ಳೆಯದು. ನಾನು ಯಾವಾಗಲೂ ಶೈಲಿಗೆ ಹೇಳ್ತಾ ಇರ್ತೀನಿ. ನಾನು ಹೇಳ್ದಾಗಿಂದ ಹಾಕ್ಸ್ತೀಯಾ? ನನ್ನ ಮಗಳಿಗೆ ಏರ್ ಹಾಕ್ಸ್ಬೇಕು ಅನ್ನೋದೇ ಗೊತ್ತಿರಲಿಲ್ವಂತೆ. ಗಾಡಿ ಎಲ್ಲ ಪಂಚರ್ ಆದಂಗೆ ಹತ್ಕೊಂಡ್ರೂ ಹಾಕ್ಸ್ತಾ ಇರಲಿಲ್ಲ. ನಮ್ಮ ಮನೇಲಿ ಅದೊಂದು ಪ್ರಾಬ್ಲಮ್ ಇತ್ತು. ನಾನು ಇವಾಗ ವಾರ್ನಿಂಗ್ ಕೊಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿರ್ಲಿಲ್ವಾ? ಓಹ್, ಯಾವಾಗ ಏರ್ ಚೆಕ್ ಮಾಡಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಗುಡ್ ನೋಡಿ, ನಾನು ಹೇಳ್ಕೊಟ್ಮೇಲೆ ಗೊತ್ತಾಯ್ತಂತೆ. ಗೊತ್ತಿಲ್ಲದೇನೆ ಇದ್ದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕೋಶ್ ಯಾಕೆ ನೋಡು, ಸರಿ ಕೂತು ನೋಡಿ. ಫುಲ್ ಏರ್ ಕಮ್ಮಿ ಇತ್ತು. 2 kg ತಗೋಣ, 1.5 kg ತಗೊಳಪ್ಪ. 2 kg ಹಾಕ್ಬಿಡಿ ಕಿತ್ಲೆಣ್ಣು. ಚೆನ್ನಾಗಿರೋದಾಗಪ್ಪ. ಆ್ಯಪಲ್ಲು ಎಲ್ಲಿದೆ ನೋಡಿ, 150 ಕಡಿಮೆ ಆಗಿದೆ. ಅದ್ರ ರೈಟ್ ಜಾಸ್ತಿ ಹೇಳ್ತಾರೆ. ಬಾಯ್, ಎಳ್ನೀರು ಕುಡಿಯೋಣ. ಐವತ್ತಂತೆ ಪುಟ, 50. ಬೈ ಸೈಡ್ ಬಾ ಖುಷ್, ಬಂದ್ಬಿಡು, ಈಸ್ಕೊಟ್ನಮ್ಮ ನಾನು.
ಕೊಡ್ತಾರೆ ಸ್ಟ್ರಾನು ಬಾ. ಬಾ ಖುಷಿಂದೆ ಚಿನಿ ಹಿಂದಕ್ಕೆ ಬಾ ನೀನು. ಯಾಕೆ ಬುಜ್ಜಿಮ್ಮ? ಇನ್ನೆರಡು ಕೊಡಿ, ಗಂಜಿ ಇರೋದು ಕೊಡಿ. ಕುಡ್ದಿಲ್ಲ ಈಸ್ಕೊಮ್ಮ, ಇನ್ನೂ ಕುಡ್ದಿಲ್ಲ ಕಣ. ಬೇಡ ಬಾ, ಬೇರೆ ಹೆಸರು ನೀನು ಕುಡಿಯವ. ನೀನು ಏನು ಒಂಥರ ಸ್ಮೆಲ್ಲಲ್ವ ಇಲ್ಲಿ, ಫಿಶ್ ಥರ. ಹಾಂ ಈಸ್ಕೊ. ಚೆನ್ನಾಗಿದೆಯವ? ಗಂಜಿ ಇದೆ, ಮೊದಲು ಎಳ್ನೀರು ಕುಡ್ಕೊ ನೀನು. 50 50 ಎಲ್ಲ ಖಾಲಿ ಮಾಡಬೇಕು. ನಿಧಾನ, ಸ್ವಲ್ಪ ಸ್ವಲ್ಪನೇ ತಗೋ. ತಿನ್ನಿಸ್ಲಾ ಸರ್ ಸ್ಕ್ಯಾನರ್? ಎಳ್ನೀರು ಕುಡಿದ್ವಿಯಪ್ಪ, ಇಲ್ಲ ಅಂತ ತಣ್ಣಗಾಯ್ತು. ಒಳ್ಳೆ ಜಾಗದಲ್ಲಿ ಮಾಡಿ ಕೊಡೋರೆ ಪುಟ, ತಣ್ಣಗಿರೋ ಜಾಗದಲ್ಲೇ. ಹಾಂ ತಂಪಾಗಿರೋ ಪ್ಲೇಸಲ್ಲಿ. ಹಾಂ ಆಟೋದಲ್ಲಿ ನಿಲ್ಸೋರ. ಖುಷಿ ಯಾಕೆ? ಬಾ ಬಾ ಬೇಗ. ತಾಯಿ ಚಾಮುಂಡಿ. ಅಯ್ಯೋ ಚಾಮುಂಡಿ ಒಳ್ಳೇದು ಮಾಡೋ. ಏನಪ್ಪ ಹೂ ಖಾಲಿ ಆಗೋಯ್ತಾರ ಖುಷಿಗ? ಹಾಂ ಹೂ ಖಾಲಿ ಆಗೋಯ್ತಾನ ಖುಷಿಗೆ. ಪರವಾಗಿಲ್ಲ, ಯಾಕೆ ಊರ ಐಟ್ ಇಳ್ದೋಗೋದಂತಲ. 100 ರೂಪಾಯಿ ಇತ್ತು ಹಬ್ಬದಲ್ಲಿ, 20 ರೂಪಾಯಿಗೆ ಮಾರ್ತಾಯಿದ್ದೀರಿ ಈಗ. ಹೂವಿನ ರೈಟ್ ನೋಡಿಯಪ್ಪ. 40 ಕೊಡ. ಅಯ್ಯೋ ಚಾಮುಂಡಮ್ಮ ನೆನ್ಸ್ಕೊಂಡ. ಮಾದಪ್ಪ ಆಗಿದೆ. ಲಕ್ಷ ಫುಲ್ ರೈಟ್ ಇಳ್ದೋಗಿದೆ ಈಗ. ಕೊಡಪ್ಪ, ಚೇಂಜ್ ಕೊಡಪ್ಪ. ಟೊಮೆಟೊ ಕೆಜಿ ಲೆಕ್ಕ ಅಣ್ಣ. 20 ರೂಪಾಯಿ ಕೊಡಿ, ಚೆನ್ನಾಗಿರೋದು ಕೊಡಿ. ಇಸ್ಕೋ ಅಣ್ಣ. ಬೇಡ ಏನು ನಿಮ್ಮ ಮೆಂತ್ಯ ಸೊಪ್ಪು ಹಿಂಗದಲ್ಲ, ಇಷ್ಟು ಎಳೆ ಸೊಪ್ಪನ್ನ ಕಿತ್ಕೊಂಡ್ಬಿಟ್ಟವ್ರೆ. 40 ಅದಲ್ವಾ? ಏನು ಸೊಪ್ಪು ರೈಟ್ ನೋಡ್ಬಿಟ್ಟ, ರೈಟೇ ಇಲ್ಲ. ಅಲ್ಲಿ ಬೀನ್ಸ್ ಇದೆ ನೋಡು, ಬೀನ್ಸ್ ಹೆಂಗೆ ಕೇಳು. ಇಲ್ಲೇ ಎತ್ತಮ್ಮ, ಇರು ನಾನೇ ಎತ್ತತ್ತೀನಿ. ಮಾರ್ಕೆಟಿಗೆ ಬಂದಿದ್ದೀವಿ. ಬೀನ್ಸ್ ಹೇಗೆ? ಅದೆಷ್ಟು? 80 ಹೇಳ್ತವ್ರೆ. ಕಮ್ಮಿ ಅಲ್ವಾ? ಹಾಂ 2 kg ಕೊಟ್ಬಿಡಿ ಸಾಕು. ಇಲ್ಲ ಸಾಕು 2 kg. ಕ್ಯಾರೆಟ್ ಇಲ್ವಾ? ಹಾಂ ಹೀರೆಕಾಯಿ ಹೆಂಗೆ? 40 ಕಡಿಮೆ ಇದೆ, ಇಷ್ಟೊಂದು ಹೇಳ್ತೀರಲ್ಲ. ಕ್ಯಾರೆಟ್ ಹೆಂಗೆ? ಕ್ಯಾರೆಟ್ 40 ರೂಪಾಯಿ. ಚೆನ್ನಾಗಿರ್ಬೇಕು. ತೊಂಡೆಕಾಯಿ ಹೆಂಗೆ ಕೆಜಿ? ಅದು ಹೋಗಿದೆಪ್ಪ, ಒಂದು ಚೆನ್ನಾಗಿರೋದು ಹಾಕಪ್ಪ. ಬೀನ್ಸ್ ಹೆಂಗೆ? ಅಯ್ಯೋ ತಿಂದುಬಿಡ್ತು ಹಸು. ಬೀನ್ಸ್ ಹೆಂಗಪ್ಪ? ನಾಟಿ ಇನ್ನು ಬೇರೆ ಬತ್ತಲ್ಲ ಅದಿಲ್ವಾ? ಎಷ್ಟಂತ? ತೊಂಡೆಕಾಯಿ ಅರ್ಧ kg, ಬೀನ್ಸ್ ಅರ್ಧ kg. ಖುಷಿ ಸುಮ್ಮನೆ ಇರೋ. ಬೀಟ್ರೇಟ್ ಇದೆಯಾ ಮನೇಲಿ? ಏನು ಇಲ್ವಾ? ಬೀಟ್ರೋಟ್ ಹೇಗೆ? ಬೇಡ ಕಣಪ್ಪ. ಏನು 4 ತೊಂಡೆಕಾಯಿಗೆ? ಓಹೋ ಮಿಕ್ಸ್ ಮಸಾಲ. ಹಾಂ
ಬೀಟ್ ರೇಟಾಗೆ ರೈಟ್ ಕಡಿಮೆ ಆಗೋದಿಲ್ಲ, ಯಾಕೆ 40? ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಸೊಪ್ಪು ತರಕಾರಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅಂದರೆ ಒಂದು ವಾರಕ್ಕಾಗಷ್ಟು ಏನು ಬೇಕೋ ಎಲ್ಲ ತಂದುಬಿಡ್ತೀವಿ ಒಟ್ಟಿಗೆ ಹೋದರೆ. ಇವತ್ತಂತೂ ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ನನಗಂತೂ ಸುಸ್ತೇ ಆಗೋಯ್ತು. ಅಲ್ಲಿಂದ ಬಂದು ಮತ್ತೆ ಊಟ ಮಾಡಿ ಮಲಗಿದ್ದು, ಇವಾಗಿದ್ದೆ ಎದ್ಬಿಟ್ಟು ಫ್ರೆಶ್ ಅಪ್ ಅದೇ ಶೈಲು ಕಂಟೆಂಟ್ ವೀಡಿಯೋ ಮಾಡಬೇಕು ಮಮ್ಮಿ ರೆಡಿಯಾಗಿ ಅಂತ ಹೇಳ್ಬಿಟ್ಟು. ಖುಷ್ ಬೇಬಿ ಇದೆ ಜಾಸ್ತಿ, ನಾನು ಕಂಟೆಂಟ್ ವೀಡಿಯೋ ಮಾಡಬೇಕು ಅಂತ ಇಟ್ಕೊಬಿಟ್ಟಿದ್ದೇನೆ. 3-4 ದಿನದಿಂದ ಅವ್ನ ಕೈಲಿ ವೀಡಿಯೋ ಮಾಡಿಸ್ತಿಲ್ಲ ಅನ್ನೋದೇ ನನಗೆ ಫೀಲು. ಅಲ್ಲ ಖುಷ್ ಬೇಬಿ? ಅಯ್ಯೋ ಆಯಿತು ಮಾಡಿಸ್ತೀನಿ. ಹೋಗಿ ಎದ್ದು ರೆಡಿಯಾಗಿ ಹೇಳಿ ಮೇಲೆ ಮುಖ ತೊಳ್ಕೊಬಂದ್ರಾ ನೀವೇ ಹೋಗ್ಬಿಟ್ಟು? ಅಯ್ಯೋ ನನ್ನ ಕಂದ, ಬಾ ಪೌಡ್ರ್ ಹಾಕಿ ರೆಡಿ ಮಾಡ್ತೀನಿ. ಹೇಳ್ಮೇಲೆ ಹೇಳು. ಪ್ಯಾಂಟ್ ಅಥವಾ ಚಡ್ಡಿ ತರೋ ಇನ್ನರ್ ವೇರೆಲ್ಲ ಕುಂತಿದೆಯಲ್ಲ, ಹ್ಞೂ ಹೇಳು. ನೀನು ಕಂಟೆಂಟ್ ವೀಡಿಯೋ ಮಾಡ್ತೀಯಾ? ಅಯ್ಯೋ ಅಯ್ಯೋ ಇಷ್ಟನಾ ವೀಡಿಯೋ ಮಾಡೋದು ಅಂದರೆ? ಏನಮ್ಮ ಹ್ಞೂ ಆಯಿತು ನಡಿ ಮಾಡೋಣ. ಇದು ಬೇಡ ಕಂಟೆಂಟ್ ವೀಡಿಯೋ ಮಾಡೋಣ ಅಂತ. ತುಂಬ ಖುಷಿ. ಶೈಲು ಮೇಡಮ್? ಎಸ್, ಶೈಲು ಮೇಡಮ್ ಯಾವಾಗಲೂ ರೆಡಿ. ಖುಷ್ ಬೇಬಿ. ಅಯ್ಯೋ ಅದು ನಾನು ನಿನಗೆ ಹೇಳಬೇಕು. ಇನ್ನರ್ ವೇರ್ ಕುಂತಿದ್ದೀಯ ಅಂತ ನೀನು ನನಗೆ ಹೇಳೋದಿಲ್ಲ. ಫ್ಯಾಷನ್ ಒಂದು ಚಡ್ಡಿಯ ಕತೆ. ಹೋಗೋ ಖುಷ್ ಬಿಡುಪುಟ ಅವ್ನು ಬೇಡ ವಿಡಿಯೋಗೆ. ಹೌದು, ಹೇಳಿದ ಮಾತೇ ಕೇಳಲ್ಲ. ತರಲೆ ನನ್ನ ಮಗ ನೋಡಿ, ತರಲೆ ನನ್ನ ಮಗಳು ಏನದ. ಈಗ ಅವನು ಹೇಳ್ತೀನಿ ಏನು ಕಂಟೆಂಟ್ ವಿಡಿಯೋ ಮಾಡಬೇಕಂದ. ನನಗೆ ಬರಲ್ಲ ಮಾಡೋಕ್ಕೆ, ಹೇಳ್ಕೊಡೋದು ಹೆಂಗೆ ಮಾಡೋದು ಅಂತ. ಏನು ಮಾಡಲೀಗ ನಾನು? ಯಾರನ್ನ ಕೇಳಲಿ ನಾನು ಊಟ ಕೊಡು ಅಂತ? ಹಾಂ ನೀವು ನಾಯಿನ ಊಟ ತಿಂತಾ ಇದ್ದೀರಲ್ಲ, ಆಗ ಅದಕ್ಕೆ ನಾಯಿ ಬಗಳ್ತಾ ಇದೆ ಅಂತ ಹೇಳೋದು. ನನಗೆ ನಾಯಿ ಊಟ ಕೊಡ್ತೀಯಾ? ಹಾಂ ಬಿಸಿಬೇಳೆ ಬಾತ್ ನಾಯಿ ಊಟನಂತೆ ಏನಮ್ಮ? ನೋಡಿ ಅವನು ಯಾವ ಥರ ಪ್ರಿಪೇರ್ ಆಗ್ತಾನೆ ಕಂಟೆಂಟ್ ವೀಡಿಯೋ ಮಾಡಲಿಕ್ಕೆ ಅಂತ. ತುಂಬ ಅವನಿಗೆ ಖುಷಿ ಅವ್ನು ಕಂಟೆಂಟ್ ವೀಡಿಯೋ ಮಾಡಬೇಕು ಅಂದರೆ. ಈಗ ಫಸ್ಟು ನೀನು ಅಮ್ಮಮ್ಮ ಕೂತಿರ್ತೀರ ಅಲ್ಲಿ. ಇದು ಬುಜ್ಜಿ ಬೇಬಿದೆ ಐಡಿಯಾ, ಎಲ್ಲೋ ವೀಡಿಯೋ ನೋಡ್ಬಿಟ್ಟು. ನೀನೇ ಕೊಡು, ಫಸ್ಟ್ ಕೂತ್ಕೊಂಡು ಮಾತಾಡಿ. ಈಗ ಬಾಯ್ಲಿ ಇಲ್ಲಿ ಕೂತ್ಕೊಂಡು ನನ್ನ ಪಕ್ಕ ಹೇಳ್ಕೊಡ್ತೀನಿ ನಾನು ಒಂಚೂರು. ಬಾಯ್ಲಿ ಇಲ್ಲಿ ಬಾಯ್ಲಿ